ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 12 6ನೇ ವೀಕ್ನ ಎಲಿಮಿನೇಷನ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ನೀವೆಲ್ಲ ವಿಡಿಯೋ ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ದಯವಿಟ್ಟು ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ವೀಕ್ಷಕರೇ. ಸೊ ಅದರ ನಂತರ ಇನ್ನು ಯಾರು 4 ಸ್ಪರ್ಧಿಗಳು ಇವತ್ತಿನ ದಿವಸದಲ್ಲಿ ಸೇವ್ ಆಗ್ತಾರೆ ಅದ್ರ ಬಗ್ಗೆನೂ ಪೂರ್ತಿ ವಿವರವನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ದೊಡ್ಡ ಸ್ಪರ್ಧಿ ಎಲಿಮಿನೇಟ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೂ ಒಬ್ಬ ಸ್ಪರ್ಧಿಗೆ ಇಮ್ಯುನಿಟಿನೂ ಸಹ ಸಿಗುತ್ತೆ ವೀಕ್ಷಕರೇ. ಅದ್ರ ಬಗ್ಗೆ ಪೂರ್ತಿ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಸೊ 10 ಜನ ನಾಮಿನೇಟ್ ಆಗಿದ್ರು. ಸೊ ಅದರಲ್ಲಿ ನಿನ್ನೆ ಎಪಿಸೋಡಲ್ಲಿ ನೀವೆಲ್ಲ ನೋಡಿರ್ಬೋದು, ಸೊ 4 ಜನ ಸೇವ್ ಆಗಿದ್ರು. ಸೊ ಅದಾದ ನಂತರ ಇವತ್ತಿನ ಎಪಿಸೋಡಲ್ಲಿ ಇನ್ನು 6 ಜನ ಮಿಕ್ಕಿದ್ದಾರೆ ಗೈಸ್. ಸೊ ಯಾರಪ್ಪ ಅಂದರೆ ಸ್ಪಂದನ ಅವರು, ಧ್ರುವಂತ್ ಅವರು ಹಾಗೂ ಸೂರಜ್, ಸುಧೀರ್, ಚಂದ್ರಪ್ರಭಾ, ಧ್ರುವಂತ್ ಇಷ್ಟು ಜನ ಮಿಕ್ಕಿದ್ದಾರೆ ವೀಕ್ಷಕರೇ. ಸೊ ಇವರಲ್ಲಿ 5 ಜನ ಸೇವ್ ಆಗ್ತಾರೆ, ಇನ್ನು ಒಬ್ಬರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ವೀಕ್ಷಕರೇ. ಸೊ ಅದು ಯಾರು ಹೊರಗಡೆ ಹೋಗ್ತಾರೆ ಅದ್ರ ಬಗ್ಗೆ ಪೂರ್ತಿ ವಿವರಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಸೊ ಇನ್ನು ಮೊದಲನೇ ಸೇವು ಈ ವಾರದ ಸಂಡೇ ಎಪಿಸೋಡನ್ನ ಮೊದಲನೇ ಸೇವ್ ಯಾರಪ್ಪ ಆಗೋದು ಅಂದರೆ, ಸೊ ಅದು ಇವರು ಯಾವಾಗಲೂ ರಾಶಿಕ್ ಅವ್ರ ಜೊತೆನೇ ಇರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದಾದ ನಂತರ ಇವ್ರನ್ನ ನೋಡಿ ಎಲ್ಲ ಹುಡುಗಿರು, ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಹುಡುಗಿರು ಕ್ರಶ್ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಅವ್ರು ಯಾರು, ಅವ್ರ ಲೆಟರ್ ಏನಪ್ಪ ಅಂದರೆ ಫಸ್ಟ್ ಲೆಟರು ಎಸ್ ಅಂತ ವೀಕ್ಷಕರೇ. ಸೊ ವೀಕ್ಷಕರೇ, ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಇನ್ನು ಎರಡನೇ ಸೇವ್ ಯಾರಪ್ಪ ಆಗೋದು ಅಂದರೆ, ಇವರು ಜಂಟಿಯಾಗಿ ಮಾಲು ಅಣ್ಣ ಜೊತೆ ಬರ್ತಾರೆ. ಸೊ ಇವರು ಇವಾಗ ಇನ್ವಾಲ್ವ್ ಆಗಕ್ಕೆ ಶುರು ಆಗಿದ್ದಾರೆ. ಇವರ ಸ್ಟಾರ್ಟಿಂಗ್ ಲೆಟರ್ ಎಸ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಇನ್ನು ಮೂರನೇ ಸೇವ್ ಯಾರಪ್ಪ ಆಗಿರೋದು ಅಂದರೆ, ಅದು ಇವರು ಜಂಟಿಯಾಗಿ ಯಾರ ಜೊತೆ ಬರ್ತಾರೆ ಅಂದರೆ ಅದು ಮಂಜು ಭಾಷಿನಿ ಅವ್ರ ಜೊತೆ ಬರ್ತಾರೆ. ಸೊ ಇವರು ಇತ್ತೀಚೆಗೆ ಸೂರಜ್ ಅವ್ರ ಜೊತೆ ಜಾಸ್ತಿ ಇರ್ತಾರೆ. ಅವರ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ ಯಾವ್ದಪ್ಪ ಅಂದ್ರೆ ಎಸ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇವ್ರು ಯಾರು ಅಂತ. ಸೊ ಅದ ನಂತರ ಇನ್ನು 4ನೇ ಸೇವ್ ಯಾರಾದ್ರು ಅಂದ್ರೆ, ಸೊ ಇವರು ಯಾವಾಗ್ಲೂ ಮಲ್ಲಮ್ಮ ಅವ್ರ ಜೊತೆ ಇರ್ತಾರೆ. ಸೊ ಮಲ್ಲಮ್ಮ ಹೋಗ್ಬೇಕಾದ್ರೆ ಇವರೇ ಜಾಸ್ತಿ ಹತ್ತಿದ್ದು ಅಂತಾನು ಹೇಳ್ಬೋದು ವೀಕ್ಷಕರೇ. ಸೊ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಇವರ ಲೆಟರ್ ಯಾವ್ದಪ್ಪ ಅಂದ್ರೆ ಡಿ ಇಂದ ಶುರು ಆಗುತ್ತೆ. ಸೊ ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ತದನಂತರ ಇನ್ನು ಕೊನೆಯ ವಿಷಯಕ್ಕೆ ಬಂದರೆ, ಯಾರು ಈ ವಾರ ಎಲಿಮಿನೇಟ್ ಆಗಿದ್ದು ಹಾಗೂ ಯಾರು ಬಾಟಮ್ 2 ಅಲ್ಲಿರೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಬಾಟಮ್ 2 ಅಲ್ಲಿ ಯಾರಪ್ಪ ಇರೋದಂದರೆ, ಮೊದಲನೇದಾಗಿ ಯಾರಪ್ಪ ಇರೋದು ಅಂದರೆ, ಅದು ಮೊದಲನೇ ವ್ಯಕ್ತಿ ಯಾರಪ್ಪ ಅಂದರೆ ಅದು ಇವರು ಸುಮಾರು ಕಾಮಿಡಿ ಶೋಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರು ಗಿಚ್ಚಿ ಗಿಲಿ ಮುಂತಾದ ಶೋಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವರ ಸ್ಟಾರ್ಟಿಂಗ್ ಲೆಟರ್ ಯಾವ್ದಪ್ಪ ಅಂದರೆ ಸಿ. ಸೊ ಅದರ ನಂತರ ಒಬ್ಬ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಇವರು ಮೊದಲನೇ ಫಿನಾಲೆಯ ವಿನ್ನರು ಸಹ ಆಗಿದ್ರು. ಇವರು ಆಚೆ ಕಡೆ ಎಲ್ಲ ವಿಲನ್ ಆಗಿದ್ರು. ಸೊ ಅದರ ನಂತರ ಯಾರು ಅಂತ ಗೊತ್ತಾಗಿರ್ಬೋದು ನಿಮಗೆ. ಸೊ ಇವರ ಸ್ಟಾರ್ಟಿಂಗ್ ಲೆಟರ್ ಯಾವ್ದಪ್ಪ ಅಂದರೆ ಎಸ್ ಅಂತ, ಇಲ್ಲ ಅಂದರೆ ಸಿ ಅಂತಲೂ ಇಟ್ಕೋಬೋದು ವೀಕ್ಷಕರೇ. ನಿಮ್ಗೆ ಯಾರು ಅಂತ ಗೊತ್ತಾಗಿರ್ಬೋದು. ಸೊ ಇವ್ರಿಗೆ ಫಸ್ಟ್ ಫಿನಾಲೆಯಲ್ಲಿ ವಿನ್ನರ್ ಆಗಿದ್ದರಿಂದ ಒಂದು ಇಮ್ಯುನಿಟಿ ಸಿಕ್ಕಿತ್ತು. ಅದು ಯಾವ್ದಪ್ಪ ಅಂದರೆ ಅವರು ಏನಾರು ಎಲಿಮಿನೇಟ್ ಆದರೆ ಅದನ್ನು ಯೂಸ್ ಮಾಡ್ಕೊಂಡು ಅವರು ಸೇವ್ ಆಗೋದು ವೀಕ್ಷಕರೇ. ಇವರಿಬ್ಬರಲ್ಲಿ ಯಾರಪ್ಪ ಸೇವ್ ಆಗಿದ್ದು, ಯಾರಪ್ಪ ಎಲಿಮಿನೇಟ್ ಆಗಿದ್ದು ಅಂದರೆ, ಸೊ ಎಲಿಮಿನೇಟ್ ಯಾರಪ್ಪ ಆಗಿದ್ದು ಅಂದರೆ ಇವರ ಸ್ಟಾರ್ಟಿಂಗ್ ಲೆಟರ್ ಸಿ. ಸೊ ನಿಮ್ಗೆ ಯಾರಿಗೆ ಗೊತ್ತಿರ್ಬೋದು, ಇವರು ಹಲವಾರು ಕಾಮಿಡಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಇಮ್ಯುನಿಟಿನ ಯೂಸ್ ಮಾಡ್ಕೊಂಡು ಫೈನಲಲ್ಲಿ ಏನು ಸಿಕ್ಕಿತ್ತು ಇಮ್ಯುನಿಟಿ, ಅದನ್ನು ಯೂಸ್ ಮಾಡ್ಕೊಂಡು ಅವರು ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೂ ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿರಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಿಮಗೆ ನಾನು ಯಾರ ಮೇಲೆ ಕ್ಲಾಸ್ ತೊಗೊಂಡ್ರು ಕಿಚ್ಚ ಅವರು, ಅದ್ರ ಬಗ್ಗೆ ಎಲ್ಲ ಪೂರ್ತಿ ವಿವರನ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಆನ್ ಮಾಡ್ಕೊಂಡಿರಿ. ಯಾಕಂದರೆ ಯಾವುದೇ ಒಂದು ವಿಡಿಯೋ ಬಿಟ್ಟಾಗ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ.